ಮುಖ್ಯ ಶಿಕ್ಷಕರ ಗಮನಕ್ಕೆ ಮಾನ್ಯ ನ್ಯಾಯಾಧೀಶರ ಆಹ್ವಾನದ ಮೇರೆಗೆ ಆಧಾರ್ ಕಾರ್ಡ್ ಮಾಡಿಸಲು ತೊಂದರೆಯಾದ ಪ್ರಯುಕ್ತ ಜನನ ಪ್ರಮಾಣ ಪತ್ರಗಳನ್ನು ನ್ಯಾಯಾಲಯದ ಮುಖಾಂತರ ಕೊಡುವ ವ್ಯವಸ್ಥೆ ಮಾಡಲಾಗಿದ್ದು, ನ್ಯಾಯಾಲಯದಿಂದ ಹೊರಡಿಸಲಾದ ಪ್ರಪತ್ರಗಳನ್ನು ಭರ್ತಿ ಮಾಡುವ ವಿಧಾನವನ್ನು ಒಂದು ಚಿಕ್ಕ ವಿಡಿಯೋ ಮುಖಾಂತರ ತಮ್ಮ ಗಮನಕ್ಕೆ ತರುತ್ತಿದ್ದೇವೆ. ಇದರಲ್ಲಿ 7 ಪ್ರಮಾಣ ಪತ್ರಗಳಿವೆ. ಮೊದಲನೇ ಪ್ರಮಾಣ ಪತ್ರ. ಈ ಪ್ರಮಾಣ ಪತ್ರದ ಮೊದಲನೇ ಪುಟದಲ್ಲಿ ಪಿಟಿಷನರ್ ಕಾಲಮ್ನಲ್ಲಿ ಮಗುವಿನ ತಂದೆ ಅಥವಾ ತಾಯಿ ಅವರಿಬ್ಬರೂ ಇಲ್ಲದಿದ್ದ ಪಕ್ಷದಲ್ಲಿ ಪೋಷಕರ ಸಹಿಯನ್ನು ಈ ಕೆಳಕಂಡ ಸ್ಥಳದಲ್ಲಿ ಮಾಡುವುದು. ಈ ಪ್ರಥಮ ಪೇಜಿನಲ್ಲಿ ಈ ಕಾಲಮ್ನಲ್ಲಿ ಮಾತ್ರ ತಂದೆ, ತಾಯಿ ಅಥವಾ ಪೋಷಕರ ಮೂವರಲ್ಲಿ ಯಾರಾದರೂ ಒಬ್ಬರ ಸಹಿಯನ್ನು ಮಾಡಿಸುವುದು ಹಾಗೂ ಕೆಳಕಂಡ ಸ್ಥಳದಲ್ಲಿ ದಿನಾಂಕವನ್ನು ನಮೂದಿಸುವುದು. ಎರಡನೇ ಪೇಜ್ನಲ್ಲಿ ಅರ್ಜಿದಾರರ ಕಾಲಮಿನ ಮುಂದೆ ಇರುವ ಸ್ಥಳದಲ್ಲಿ ಮಗುವಿನ ಹೆಸರು ಮತ್ತು ವಿಳಾಸವನ್ನು ಸ್ಪಷ್ಟವಾಗಿ ಕನ್ನಡದಲ್ಲಿ ಚಿತ್ತುಕಾಟ ಮಾಡದೆ, ಓವರ್ ರೈಟಿಂಗ್ ಮಾಡದೆ, ವೈಟ್ನರ್ ಬಳಸದೆ ಅಚ್ಚುಕಟ್ಟಾಗಿ ಬರೆಯುವುದು ಹಾಗೂ ಎದುರುದಾರರು ಕಾಲಮನ್ನು ಹಾಗೆಯೇ ಖಾಲಿ ಬಿಡುವುದು. ಜೊತೆಗೆ ಈ ಪೇಜಿನ ಕೆಳಭಾಗದಲ್ಲಿ ಅರ್ಜಿದಾರರ ಸಹಿ, ಅರ್ಜಿದಾರರು ಎನ್ನುವ 2 ಕಾಲಮ್ ಇದ್ದು, ಎರಡರಲ್ಲೂ ಸಹ ಈ ಮೊದಲಿನ ಪೇಜಿನಲ್ಲಿ ಸಹಿ ಮಾಡಿರ್ತಕ್ಕಂಥ ತಂದೆ ಅಥವಾ ತಾಯಿ ಪೋಷಕರು ಸಹ ಇಲ್ಲಿ ಸಹಿಯನ್ನು ಮಾಡತಕ್ಕದ್ದು ಹಾಗೂ ದಿನಾಂಕವನ್ನು ನಮೂದಿಸತಕ್ಕದ್ದು. ಮೂರನೇ ಪೇಜು ಎರಡನೇ ಪೇಜನ್ನು ಹೋಲುವುದರಿಂದ ಎರಡನೇ ಪೇಜಿನಲ್ಲಿ ಭರ್ತಿ ಮಾಡಿರುವ ಮಾಹಿತಿಯನ್ನೇ ಮೂರನೇ ಪೇಜಿನಲ್ಲೂ ಸಹ ಯಾವುದೇ ಚಿತ್ತುಕಾಟ ಆಗದೆ ಮಾಹಿತಿಯನ್ನು ಭರ್ತಿ ಮಾಡುವುದು. ಸ್ಟಾರ್ಟ್ ಮಾಡಿದ್ರೆ ಸರ್, ಪೇಜ್ ನಂಬರ್ 2 ಮತ್ತು 3 ಒಂದೇ ಥರ ಇರುವುದರಿಂದ ಇಲ್ಲಿ ಅರ್ಜಿದಾರರ ಮಗ, ಅರ್ಜಿದಾರರ ಮಗಳು ಈ ಕಾಲಮ್ನಲ್ಲಿ ಸಂಬಂಧಪಟ್ಟ ಮಗುವಿನ ಮಾಹಿತಿಯನ್ನು ಚಿತ್ತುಕಾಟ ಮಾಡದೆ ಸರಿಯಾಗಿ ಭರ್ತಿ ಮಾಡುವುದು. 2 ಮತ್ತು 3ನೇ ಪೇಜ್ಗಳು ಒಂದೇ ರೀತಿಯಲ್ಲಿ ಇರುವುದರಿಂದ 2ನೇ ಪೇಜಿನಲ್ಲಿ ತುಂಬಿರುವ ಮಾಹಿತಿಯನ್ನು 3ನೇ ಪೇಜಿನಲ್ಲಿ ಭರ್ತಿ ಮಾಡುವುದು. ಇನ್ನು ನೆಕ್ಸ್ಟ್ 4ನೇ ಪೇಜ್ನಲ್ಲಿ ಜಾಯಿಂಟ್ ಮೆಮೊ ಅಂತ ಈ ಪೇಜಿನ ಅಡಿಬರಹ ಇದೆ. ಇಲ್ಲಿ ಪಿಟಿಷನರ್ ಕಾಲಮ್ನಲ್ಲಿ ಈ ಹಿಂದೆ ಮಾಡಿರ್ತಕ್ಕಂಥ ತಂದೆ, ತಾಯಿ ಅಥವಾ ಪೋಷಕರ ಸಹಿಯನ್ನೇ ಮಾಡಿಸುವುದು. ರೆಸ್ಪಾಂಡೆಂಟ್ನಲ್ಲಿ ಯಾವುದೇ ಸಹಿಯನ್ನು ಮಾಡುವಂಥದ್ದು, ಇದು ವಕೀಲರ ಸಹಿಯಾಗಿರುತ್ತದೆ. ನೆಕ್ಸ್ಟು ಈ ನಮೂನೆ 1 ಫಾರಮ್ ಮಗುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾಲೆಯ ಮುಖ್ಯೋಪಾಧ್ಯಾಯರು ಭರ್ತಿ ಮಾಡುವ ಒಂದು ನಮೂನೆಯಾಗಿರ್ತದೆ. ಈ ನಮೂನೆಯನ್ನು ಭರ್ತಿ ಮಾಡುವಾಗ ದಾಖಲಾತಿ ಪುಸ್ತಕದಲ್ಲಿ ಇರುವಂತೆ ವಿದ್ಯಾರ್ಥಿಯ ಹೆಸರು, ತಂದೆ, ತಾಯಿ, ಪೋಷಕರ ಹೆಸರು ಮತ್ತು ವಿಳಾಸ, ದಾಖಲಾತಿ ವಹಿಯಲ್ಲಿರುವಂತೆ ಶಾಲೆಯ ದಾಖಲಾತಿಯಲ್ಲಿರುವಂತೆ ವಿದ್ಯಾರ್ಥಿಯ ಜನ್ಮ ದಿನಾಂಕ, ಜನ್ಮಸ್ಥಳ, ಆ ಮಗು ಈ ವರ್ಷ ಪ್ರಸ್ತುತ ವ್ಯಾಸಂಗ ಮಾಡ್ತಿರುವ ಶಾಲೆಯ ಹೆಸರು, ತರಗತಿ, ವಿಶೇಷವಾಗಿ 7ನೇ ಕಾಲಮ್ ಜನನ ಪ್ರಮಾಣ ಪತ್ರ ಇದೆಯೇ ಇಲ್ಲವೇ ಅನ್ನೋ ಕಾಲಮ್ನಲ್ಲಿ ಇಲ್ಲ ಎಂದೇ ತುಂಬಬೇಕು. ಯಾಕಂದರೆ ನಾವೀಗ ಜನನ ಪ್ರಮಾಣ ಪತ್ರ ಕೊಡಿಸೋ ಉದ್ದೇಶಕ್ಕೋಸ್ಕರನೇ ಈ ನ್ಯಾಯಾಲಯದ ಪ್ರಮಾಣ ಪತ್ರಗಳನ್ನು ಭರ್ತಿ ಮಾಡ್ತಿದ್ದೇವೆ. ಸೊ ಕೊನೆಯಲ್ಲಿ ಸ್ಥಳ ಮತ್ತು ದಿನಾಂಕವನ್ನು ನಮೂದಿಸಿ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಶೀಲನ್ನು ಸ್ಪಷ್ಟವಾಗಿ ನಮೂದಿಸತಕ್ಕದ್ದು. 6ನೇ ಪೇಜ್ ಐತಲ್ಲ, ಈ ಪೇಜ್ನಲ್ಲಿ ಯಾವುದೇ ಮಾಹಿತಿಗಳನ್ನು ಭರ್ತಿ ಮಾಡುವ ಹಾಗಿಲ್ಲ. ಇದು ತಹಶೀಲ್ದಾರರಿಂದ ದೃಢೀಕರಣವಾಗಿರ್ತಕ್ಕಂಥ ಒಂದು ಪ್ರಮಾಣ ಪತ್ರವಾಗಿದೆ. ಇದು ನಮ್ಮ ರೆಫರೆನ್ಸಿಗಾಗಿ ಮಾತ್ರ. ನೆಕ್ಸ್ಟ್ ಇನ್ನು ಕೊನೆಯ ಪೇಜು ಇದು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಆಗಿರೋದ್ರಿಂದ ಇಲ್ಲಿ ಸಹಿ ಬಾರ್ ಮತ್ತು ಸಹಿಗಳ ಕಾಲಮ್ನಲ್ಲಿ ಈ ಹಿಂದೆ ಮಾಡಿರ್ತಕ್ಕಂಥ ತಂದೆ, ತಾಯಿ ಅಥವಾ ಪೋಷಕರು ಇವರು ಮೂರಲ್ಲಿ ಯಾರೊಬ್ಬರು ಸೈನ್ ಮಾಡಿಸಿರ್ತಾವಲ್ಲ ಅವರ ಸಹಿಯನ್ನು ಇಲ್ಲಿ ಯಾವುದೇ ಚಿತ್ತುಕಾಟು ಮಾಡದೆ, ವೈಟ್ನರನ್ನು ಬಳಸದೆ ಒಂದೇ ಸಾರಿ ಸ್ಪಷ್ಟವಾಗಿ ಸಹಿಯನ್ನು ಮಾಡಿಸತಕ್ಕದ್ದು. ಇದಿಷ್ಟು ಮಾಡಿ ನಿಮ್ಮ ಸಂಬಂಧಪಟ್ಟ CRP ಕಡೆಗೆ ಇದನ್ನು ತಲುಪಿಸತಕ್ಕದ್ದು. ಈ ಪ್ರಮಾಣ ಪತ್ರಗಳ ಜೊತೆಗೆ ಸದರಿ ಶಾಲೆಯ ಮುಖ್ಯ ಶಿಕ್ಷಕರು ಇದಕ್ಕೆ ಅಟ್ಯಾಚ್ ಮಾಡಬೇಕಾದ ದಾಖಲಾತಿಗಳು ಯಾವುವಂದರೆ ಸಂಬಂಧಪಟ್ಟ ಮಗುವಿನ ತಂದೆ, ತಾಯಿಯವರ ಆಧಾರ್ ಕಾರ್ಡ್ ಜೆರಾಕ್ಸ್, ಆ ಮಗುವಿನ ತಾಯಿ ಕಾರ್ಡ್ ಆಶಾ ಕಾರ್ಯಕರ್ತರಲ್ಲಿ ಇದು ಲಭ್ಯ ಇರುತ್ತೆ ಅಥವಾ ಅಂಗನವಾಡಿ ಕಾರ್ಯಕರ್ತರಲ್ಲಿ ಇದು ಲಭ್ಯ ಇರುತ್ತೆ. ಆ ತಾಯಿ ಕಾರ್ಡನ್ನು ಇದಕ್ಕೆ ಜೆರಾಕ್ಸನ್ನು ಅಟ್ಯಾಚ್ ಮಾಡಬೇಕು. ಜೊತೆಗೆ ಶಾಲಾ ದೃಢೀಕರಣವನ್ನು ಈ ಪ್ರಮಾಣ ಪತ್ರ ಜೊತೆಗೆ ಕೊಡಬೇಕಾಗಿ ಈ ಮೂಲಕ ಕೋರಿದೆ. ಜನನ ಪ್ರಮಾಣ ಪತ್ರ ಇಲ್ಲದೇ ಇರುವ ಮಕ್ಕಳ
ಮಕ್ಕಳಿಗೆ ಜನನ ಪ್ರಮಾಣ ಪತ್ರಗಳನ್ನು ನೀಡುವ ಸಲುವಾಗಿ ನ್ಯಾಯಾಧೀಶರಿಂದ ಹೊರಡಿಸಲಾದ ಪ್ರಮಾಣ ಪತ್ರಗಳನ್ನು ಭರ್ತಿ ಮಾಡುವಾಗ ಯಾವುದೇ ರೀತಿಯ ಚಿತ್ತುಕಾಟ ಮಾಡುವುದಾಗಲಿ, ವೈಟ್ನರನ್ನು ಬಳಸುವುದಾಗಲಿ ಅಥವಾ ಬ್ಲೇಡಿನಿಂದ ಕೆರೆಯುವುದಾಗಲಿ ಮಾಡುವಂತಿಲ್ಲ. ಒಂದು ವೇಳೆ ಹಾಗೆ ಮಾಡಿ